ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ. ಸಂತೋಷ ಆನಂದದೊಡನೆ ನಾವು ಕರ್ತನನ್ನು ಮಹಿಮೆ ಪಡಿಸುವ. ಆತನ ಒಳ್ಳೆಯವನು, ಆತನ ಪ್ರೀತಿ, ಆತನ ಕೃಪೆ ಶಾಶ್ವತವಾದದ್ದು. ಓಕೆ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯ ಧ್ಯಾನ ಮಾಡುವ ಮುಂಚೆ ನಾವು ಆರಾಧನೆಯಲ್ಲಿ ಕಳೆಯುವ. ಸ್ವಲ್ಪ ಹೊತ್ತು ನಾವು ಆರಾಧನೆ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. Father, we thank you, Lord. We love you, Master. Holy Spirit, we acknowledge your presence. You're living in us. Your presence which never leaves us nor forsakes us, O God. Lord, we thank you this morning. We worship your name, O God. ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಸಾಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಸಾಕಯ್ಯ. ಓ ಎಂದೆಂದಿಗೂ ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವುದು. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವುದು. ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಸಾಕಯ್ಯ. ಯಾವಾಗಲೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಸಾಕಯ್ಯ. ಓ ಎಂದೆಂದಿಗೂ ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಸಾಕಯ್ಯ. ಓ ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಸಾಕಯ್ಯ. ಓ ಎಂದೆಂದಿಗೂ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಕೀರ್ತನೆಗಳು. ಕೀರ್ತನೆ 37ನೇ ಕೀರ್ತನೆ 30ನೇ ವಚನ ಮತ್ತು 31ನೇ ವಚನ. ನೀತಿವಂತನ ಬಾಯಿಯು ಸುಜ್ಞಾನವನ್ನು ನುಡಿಯುತ್ತದೆ, ಅವನ ನಾಲಿಗೆ ನ್ಯಾಯವನ್ನೇ ಹೇಳುತ್ತದೆ. ದೇವರ ಧರ್ಮ ಉಪದೇಶವು ಅವನ ಹೃದಯದಲ್ಲಿ ಇರುವುದು, ಅವನು ಜಾರುವುದೇ ಇಲ್ಲ. ವಾವ್, ವಂಡರ್ಫುಲ್. ನೀತಿವಂತನ ಬಾಯಿ ಸುಜ್ಞಾನವನ್ನು ನುಡಿಯುತ್ತದೆ. ನೆಕ್ಸ್ಟ್ ಹೇಳ್ತದೆ, ಅವನ ನಾಲಿಗೆ ನ್ಯಾಯವನ್ನು ಹೇಳುತ್ತದೆ. ಯಾರು ನೀತಿವಂತ? ಹೂ ಇಸ್ ಅ ರೈಚಸ್ ಮ್ಯಾನ್? ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿರಬೇಕು
ನೀತಿವಂತ ಅಂದರೆ ಯಾರು? ದೇವರ ವಾಕ್ಯ ಹೇಳ್ತದೆ, ಹೊಸ ಒಡಂಬಡಿಕೆಯಲ್ಲಿ ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ಕ್ರಿಸ್ತನಲ್ಲಿ ನೀತಿವಂತನಾಗಿದ್ದಾನೆ. ನಮಗೆ ಇವತ್ತು ದೇವರು ಕೊಟ್ಟಂಥ ನೀತಿ ಅದು ಯಾವುದಂತ ಹೇಳಿದರೆ ಅದು ಆತನ ವರ. ಇಟ್ ಇಸ್ ಎ ಗಿಫ್ಟ್ ಆಫ್ ಗಾಡ್. ಬೇಕಾದ್ರೆ ನಾವು ಓದಿದ್ರೆ ನಮಗೆ ಸಿಗ್ತದೆ. ಐ ವಿಲ್ ರೀಡ್ ಫಾರ್ ಯು Romans 5 chapter 17 verse. Romans 5:17 ನಾನು ಓದ್ತೇನೆ. ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ? ಒಬ್ಬನು ಮಾಡಿದ ಅಪರಾಧದಿಂದ ಮರಣ ಉಂಟಾಗಿ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು ನೀತಿ ಎಂಬ ವರವನ್ನು ಹೊಂದಿದವರು. ಇವತ್ತು ನಾವು ನೀತಿವಂತರಾದದ್ದು ನಾವು ಮಾಡಿದ ಪುಣ್ಯ ಕ್ರಿಯೆಗಳಿಂದಲ್ಲ, ನಾವು ಮಾಡಿದ ಒಳ್ಳೆಯ ಕೆಲಸಗಳಿಂದ ನಾವು ನೀತಿವಂತರಾಗಲಿಲ್ಲ. ಓಕೆ, ಅಥವಾ ಒಳ್ಳೆಯ ಹಿನ್ನೆಲೆಯಿಂದ ನೀನು ಹುಟ್ಟಿದ್ದರಿಂದಲೂ ನೀನು ನೀತಿವಂತರಾದಲ್ಲ, ಅಥವಾ ಒಳ್ಳೆಯ ವ್ಯಕ್ತಿಗಳಿಗೆ ನೀನು ಹುಟ್ಟಿದ್ದರಿಂದ ನೀನು ನೀತಿವಂತನಾಗಲಿಲ್ಲ. ಕ್ರೈಸ್ತ ತಂದೆ ತಾಯಿಗಳಿಗೆ ಹುಟ್ಟಿದ್ದರಿಂದಲೂ ನೀನು ನೀತಿವಂತನಾಗಲಿಲ್ಲ, ಅಥವಾ ಜನರು ನಿನ್ನನ್ನು ನೀತಿವಂತ ಹೊಗಳಿದ್ದರಿಂದಲೂ ನೀನು ನೀತಿವಂತನಾಗಲಿಲ್ಲ. ನೀನು ನೀತಿವಂತನಾದದ್ದು ದೇವರ ಉಚಿತಾರ್ಥವಾದ ಕೃಪೆಯಿಂದ. ಆ ಉಚಿತಾರ್ಥವಾದ ಕೃಪೆ ಅಂತ ಹೇಳಿದರೆ ನಾವು ಮಾಡಿದ ತಪ್ಪುಗಳಿಗೋಸ್ಕರ, ನಾವು ಮಾಡಿದ ಅನ್ಯಾಯಕ್ಕೋಸ್ಕರ ನಾವು ದೇವರಿಗೆ ವೈರಿಗಳಾಗಿದ್ದೆವು, ನಾವು ಪಾಪಿಗಳಾಗಿದ್ದೆವು. ನಾವು ಪಾಪಿಗಳು ಹೇಗೆ ಆಗಿದ್ದೆವು ಅಂದರೆ ನಾವು ಪಾಪ ಮಾಡಿದ್ದರಿಂದ ನಾವು ಪಾಪಿಗಳಾದ್ದಲ್ಲ, ನಾವು ಹುಟ್ಟುವಾಗಲೇ ಪಾಪಿಗಳಾಗಿ ಹುಟ್ಟಿದ್ದೆವು. ಯಾಕಂದರೆ ಆದಾಮನ ಸಂಬಂಧದಿಂದ, ರಕ್ತ ಸಂಬಂಧದಿಂದ ಯಾರೆಲ್ಲ ಭೂಲೋಕದಲ್ಲಿ ಹುಟ್ಟಿದಾರೋ ಅವರು ಹುಟ್ಟಿದವರೆಲ್ಲರೂ ಪಾಪಿಗಳಾಗಿ ಹುಟ್ಟಿದ್ದಾರೆ. ಜನ್ಮ ಪಾಪಿ ಅಂತ ಹೇಳ್ತಾರೆ. ಪಾಪಿಗಳು ಏನು ಮಾಡುತ್ತಾರೆ? ಅವರು ಪಾಪ ಮಾಡುತ್ತಾರೆ. ಈಗ ಒಬ್ಬ ಪಾಪಿ ಅವನ ನೀತಿಯಲ್ಲಿ ನಡೀಲಿಕ್ಕೆ ಆಗುವುದಿಲ್ಲ. ಒಳ್ಳೆಯ ಕೆಟ್ಟ ಮರ ಆತನು ಒಳ್ಳೆಯ ಫಲ ಕೊಡಲಿಕ್ಕೆ ಆಗುವುದಿಲ್ಲ. ಇಟ್ ವಿಲ್ ಪ್ರೊಡ್ಯೂಸ್ ಇಸ್ ಓನ್ ಕೈಂಡ್. ಒಂದು ಕೆಟ್ಟ ಮರ ಕೆಟ್ಟ ಫಲಗಳನ್ನೇ ಪ್ರೊಡ್ಯೂಸ್ ಮಾಡುತ್ತದೆ. ಕೆಟ್ಟವರಿಗೆ ನಾವು ಹುಟ್ಟಿದ ಕಾರಣ ನಾವು ಪಾಪಿಗಳಾಗಿದ್ದೆವು, ನಾವು ಕೆಟ್ಟ ಮರವಾಗಿದ್ದೆವು, ಕೆಟ್ಟ ಫಲಗಳನ್ನು ಕೊಡ್ತಾ ಇದ್ದೆವು. ಇವತ್ತು ಥ್ಯಾಂಕ್ ಗಾಡ್, ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ನಮ್ಮ ಹಳೆಯ ಸ್ವಭಾವವನ್ನು ತೆಗೆದು, ಹಳೆಯ ನೇಚರನ್ನು ತೆಗೆದು ದೇವರು ನಮಗೆ ತನ್ನ ಸ್ವಭಾವವನ್ನು ಕ್ರಿಸ್ತನಲ್ಲಿ ವರ್ಗಾವಣೆ ಮಾಡಿದ್ದಾನೆ. ಬೈಬಲ್ ಹೇಳ್ತದೆ, ಒಬ್ಬನ ಅಪರಾಧದಿಂದ ಎಲ್ಲ ಮನುಷ್ಯರ ಮೇಲೆ ಮರಣವು ಆಳುವುದಾದರೆ ಯೇಸು ಕ್ರಿಸ್ತನೆಂಬ ಒಬ್ಬ ಪುರುಷನ ಮೂಲಕ ಧಾರಾಳವಾದ ಕೃಪೆಯನ್ನು ಹೊಂದಿದವರು, ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಒಬ್ಬ ಪುರುಷನ ಮೂಲಕ ಆಳುವುದು ಮತ್ತು ನಿಶ್ಚಯವಲ್ಲವೇ ಅಂತ ವಾಕ್ಯ ಹೇಳ್ತದೆ. ಇವತ್ತು ಯೇಸು ಕ್ರಿಸ್ತನನ್ನು ನಾವು ನಂಬಿದ ಕಾರಣ ನಮಗೆ ನೀತಿಯು ದೊರಕುತ್ತದೆ. ಬೇಕಾದರೆ ನಾನು ನಿಮಗೆ ಇನ್ನೊಂದು ಸ್ಕ್ರಿಪ್ಚರ್ ತೋರಿಸ್ತೇನೆ. ರೋಮಾಪುರದ ಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಚನ ನಾನು ನಿಮಗೋಸ್ಕರ ಓದ್ತೇನೆ. ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರ ಒಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ. ಓಕೆ, ಹೃದಯದಿಂದ ನಂಬುವುದರ ಮೂಲಕ 10 ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ. ಹೃದಯದಿಂದ ನಂಬುವುದರ ಮೂಲಕ ಏನನ್ನು ನಂಬುವುದು? ಆತನು ಕಲ್ವರಿ ಕ್ರೂಜೆಯಲ್ಲಿ ನನ್ನ ಪಾಪಗಳಿಗೋಸ್ಕರ ಆತನು ಸತ್ತಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, ನನಗೋಸ್ಕರ ಆತನು ಪುನರುತ್ಥಾನಾಗಿದ್ದಾನೆ. ವೈಯಕ್ತಿಕವಾಗಿ ನೀನು ನಂಬುವುದಾದರೆ, ನಂಬರ್ 1 ನಿನ್ನ ಪಾಪಗಳು
ಕ್ಷಮಿಸಲ್ಪಡುತ್ತವೆ, ಪರಿಹಾರವಾಗ್ತದೆ, ಅದರ ರಕ್ತದಿಂದ ತೊಳೆಯಲ್ಪಡುತ್ತೆ, ನೀತಿ ಎಂಬ ವರವನ್ನು ಹೊಂದುತ್ತೆ. ಯು ವಿಲ್ ರಿಸೀವ್ ದ ಗಿಫ್ಟ್ ಆಫ್ ರೈಚಸ್ನೆಸ್. ಅಷ್ಟು ಮಾತ್ರ ಅಲ್ಲ, ನೀತಿವಂತನಾದ ದೇವರಿಗೆ ನೀತಿವಂತನಾದ ಮಗನಾಗಿಯೂ ಹುಟ್ಟುತ್ತೆ. ಯು ಆರ್ ಬಾರ್ನ್ ಆಫ್ ಗುಡ್ ಗಾಡ್. ಒಳ್ಳೆಯ ದೇವರಿಗೆ ಒಳ್ಳೆಯ ಮಗನಾಗಿಯೂ ಹುಟ್ಟುತ್ತೆ. ಈಗ ನೀತಿವಂತರು ನೀತಿಯಲ್ಲಿ ನಡೆಯಬೇಕು. ನೀತಿಯಲ್ಲಿ ನಡೆಯುವವನೇ ನೀತಿವಂತ. ಪ್ರೈಸ್ ಗಾಡ್. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ಹೊರಗೆ ತೆಗಿತಾನೆ. ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ಸಂಗತಿಗಳನ್ನು ಹೊರಗೆ ತೆಗಿತಾನೆ. ನಾವು ಒಳ್ಳೆಯ ದೇವರಿಗೆ ಹುಟ್ಟಿದ್ದೇವೆ, ನಾವು ಬೋರ್ನಗೇನಾಗಿದ್ದೇವೆ, ನಾವು ನೀತಿವಂತನಾದ ದೇವರಿಗೆ ನೀತಿವಂತರಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ನಮ್ಮ ಆತ್ಮ ಕರ್ತನ ಆತ್ಮ ಒಂದು ಆತ್ಮವಾಗಿದ್ದಾನೆ. ನಾವು ಕ್ರಿಸ್ತನಲ್ಲಿ ದೇವರ ಒಳ್ಳೆಯ ಬೊಕ್ಕಸವಾಗಿದ್ದೇವೆ. ಪ್ರೈಸ್ ಗಾಡ್. ನೀತಿವಂತನ ಬಾಯಿ ಸುಜ್ಞಾನವನ್ನು ನುಡಿಯುವುದು, ಅವನ ನಾಲಿಗೆ ನ್ಯಾಯವನ್ನು ಆಡುವುದು. ಯು ಆರ್ ಸ್ಪೀಕಿಂಗ್ ಫ್ರಮ್ ಯುವರ್ ಸ್ಪಿರಿಟ್. ದೇವರ ಧರ್ಮೋಪದೇಶವು ಅವನ ಹೃದಯದಲ್ಲಿ ಇರುವುದರಿಂದ ಅವನು ಜಾರುವುದೇ ಇಲ್ಲ. ದೇವರ ವಾಕ್ಯವು ಅವನ ಹೃದಯದಲ್ಲಿ ಇರುವುದರಿಂದ ಅವನು ಜಾರುವುದೇ ಇಲ್ಲ. ದೇವರ ವಾಕ್ಯವು ನಮ್ಮ ಹೃದಯದಲ್ಲಿದೆ, ದೇವರ ವಾಕ್ಯವು ನಮ್ಮ ಬಾಯಲ್ಲಿದೆ. ಆ ವಾಕ್ಯ ಬೇರೆ ಯಾರಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಪ್ರೈಸ್ ಗಾಡ್. ಇವತ್ತು ಕ್ರಿಸ್ತನೊಡನೆ ನಮ್ಮ ಹಳೆಯ ಮನುಷ್ಯನು ಸತ್ತಿದ್ದಾನೆ. ಕ್ರಿಸ್ತನೊಡನೆ ನಮ್ಮ ಹಳೆಯ ಮನುಷ್ಯನು ಹೂಣಲ್ಪಟ್ಟಿದ್ದಾನೆ. ಪಾಪಿ ಎಂಬವನು ಹೂಣಲ್ಪಟ್ಟಿದ್ದಾನೆ. ಕ್ರಿಸ್ತನಲ್ಲಿ ನಾವು ಪುನರುತ್ಥಾನ ಆಗಿದ್ದೇವೆ. ನಾವು ಕ್ರಿಸ್ತನ ದೇಹವಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ತಂದೆಯ ಬಲಪಾರ್ಶ್ವದಲ್ಲಿ ಪರಲೋಕದಲ್ಲಿ ಆಸನಾರೂಢನಾಗಿದ್ದೇವೆ. ಆಸನಾರೂಢನಾಗುವುದಂತ ಹೇಳಿದರೆ ಅದು ದಟ್ ಈಸ್ ದ ಪೊಸಿಷನ್. ಅದು ಕೇವಲ ಚೇರ್ ಅಂತ ಹೇಳಿದರೆ ಕೇವಲ ಕುರ್ಚಿಯಲ್ಲಿ ಕೂತ್ಕೊಳ್ಳುವುದಲ್ಲ. ದಟ್ ಮೀನ್ಸ್ ಅ ಪ್ಲೇಸ್ ಆಫ್ ಪೊಸಿಷನ್, ಪ್ಲೇಸ್ ಆಫ್ ಅಥಾರಿಟಿ, ಪ್ಲೇಸ್ ಆಫ್ ಹಾನರ್. ಅಧಿಕಾರದ ಸ್ಥಳದಲ್ಲಿ ನಾವಿದ್ದೇವೆ. ಒಬ್ಬ ಚೀಫ್ ಮಿನಿಸ್ಟರ್ ಕುರ್ಚಿ ತೋರಿಸ್ತಾರೆ. ಚೀಫ್ ಮಿನಿಸ್ಟರ್ ಅವನು ಇಡೀ ದಿನ ಕುರ್ಚಿಯಲ್ಲಿ ಕೂತ್ಕೊಂಡಿರುವುದಿಲ್ಲ. ಓಕೆ, ದಟ್ ಮೀನ್ಸ್ ಆತನು ಕರ್ನಾಟಕದ ಪ್ರಥಮ ಪ್ರಜೆ. ಓಕೆ, ಆತನು ಅಥಾರಿಟಿ ಇದ್ದ ವ್ಯಕ್ತಿ, ಅಧಿಕಾರವಿದ್ದ ವ್ಯಕ್ತಿ. ಜನರು ಅವನಿಗೆ ಮತ ಹಾಕಿ ಅಧಿಕಾರದಲ್ಲಿ ಕೂತ್ಕೊಳ್ಳಿಸ್ತಾರೆ. ಬಟ್ ಇವತ್ತು ನಮಗೆ ಯೇಸು ಕ್ರಿಸ್ತನು ತನ್ನ ಸ್ಥಾನದಲ್ಲಿ ನಮ್ಮನ್ನು ಕೂತ್ಕೊಳ್ಳಿಸ್ತಾನೆ. ವಿ ಆರ್ ದ ರಿಪ್ರೆಸೆಂಟೇಟಿವ್ ಆಫ್ ಜೀಸಸ್ ಆನ್ ದಿಸ್ ಅರ್ತ್. ಈ ಲೋಕದಲ್ಲಿ ನಾವು ಯೇಸುವಿನ ಪರವಾಗಿ ಇಲ್ಲಿ ಇದ್ದೇವೆ. ನಾವೇನೇ ಮಾತಾಡೋದಾದರೆ ನಾವು ಯೇಸುವಿನ ಪರವಾಗಿ ನಾವು ಮಾತಾಡುತ್ತೇವೆ. ನೀವು ದುರಾತ್ಮಗಳಿಗೆ ಮಾತಾಡ್ತೀರಿ, ರೋಗಗಳಿಗೆ ಮಾತಾಡ್ತೀರಿ, ಸಮಸ್ಯೆಗಳಿಗೆ ಮಾತಾಡುತ್ತೀರಿ. ದೇ ವಿಲ್ ಹಾನರ್ ಯು, ಒಬೇ ಯು ಬಿಕಾಸ್ ಆಫ್ ಜೀಸಸ್. ನೀವು ಮಾತಾಡುತ್ತೀರಿ. ಅದಕ್ಕೆ ಬೈಬಲ್ ನೀತಿವಂತನ ಬಾಯಿ ಸುಜ್ಞಾನವನ್ನು ಮಾತಾಡೋದು, ಒಳ್ಳೆಯ ಜ್ಞಾನವನ್ನು ಮಾತಾಡೋದು, ಪ್ರೀತಿಯನ್ನು ಮಾತಾಡೋದು, ಸಮಾಧಾನವನ್ನು ಮಾತಾಡೋದು. ಯಾಕಂದರೆ ನೀನು ಕಣ್ಣಿಗೆ ಕಾಣುವ ಹಾಗೆ ಮಾತಾಡೋದಿಲ್ಲ. ನಿನ್ನ ನಾಲಿಗೆಯು ನ್ಯಾಯವನ್ನು ಮಾತಾಡುತ್ತದೆ. ನಿನ್ನ ನಾಲಿಗೆಯು ವಾಕ್ಯವನ್ನು ಮಾತಾಡುತ್ತದೆ. ನಿನ್ನ ನಾಲಿಗೆಯು ಜೀವವನ್ನು ಮಾತಾಡುತ್ತದೆ. ನಿನ್ನ ನಾಲಿಗೆಯು ಪರಲೋಕದ ಮಾತುಗಳನ್ನು ಮಾತಾಡುತ್ತದೆ. ನೀನು ಮಾತಾಡುವುದಂತ ಹೇಳಿದರೆ ಪರಲೋಕವನ್ನು ಭೂಲೋಕದ ನೀನು ಬಿಡುಗಡೆ ಮಾಡುವಂಥದ್ದು. ದೇವರ ಧರ್ಮೋಪದೇಶ ಅಂದರೆ ದೇವರ ವಾಕ್ಯವು ನಿನ್ನ ಹೃದಯದಲ್ಲಿ ಇರುವುದರಿಂದ ಅವನು ನೀನು ಜಾರುವುದಿಲ್ಲ, ನೀನು ತಪ್ಪಿ ಹೋಗುವುದಿಲ್ಲ, ನೀನು ಮಿಸ್ ಆಗುವುದಿಲ್ಲ. ಅದಕ್ಕೋಸ್ಕರ ದೇವರ ವಾಕ್ಯ ನಿಮ್ಮ ಒಳಗೆ ಇದೆ. ನಿಮ್ಮ ಮೈಂಡನ್ನು ಯಾವಾಗಲೂ ವಾಕ್ಯ ಓದಿ ರಿನ್ಯೂ ಮಾಡಬೇಕು. ಪ್ರೈಸ್ ಗಾಡ್. ದೇವರ ವಾಕ್ಯ ಹೃದಯದಲ್ಲಿದೆ. ನಿಮ್ಮ ಬಾಯಲ್ಲಿ ಬರಬೇಕಂತ ಹೇಳಿದರೆ, ಹೃದಯದಲ್ಲದ್ದು ಬಾಯಲ್ಲಿ ಬರಬೇಕಂದರೆ ನಿಮ್ಮ ಮೈಂಡನ್ನು ನೀವು ರಿನ್ಯೂ ಮಾಡಿ ನಿಮ್ಮ ಒಳಗೆ ಏನಿದೆ ಅಂತ ನಿಮ್ಮ ನಾಲಿಗೆಗೆ ಹೇಳಬೇಕು. ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿದೆ ಇದ್ದರೆ ನೀವು ಜಾರುವುದಿಲ್ಲ, ನೀವು ಮಿಸ್ ಆಗುವುದಿಲ್ಲ, ನೀವು ತಪ್ಪಿ ಹೋಗುವುದಿಲ್ಲ. ಬೈಬಲ್ ಹೇಳ್ತೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧೀಕರಿಸಿ ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ. ನಿನ್ನ ಧರ್ಮೋಪದೇಶವು ನಿನಗೆ ವಿರುದ್ಧವಾಗಿ ನಾನು ಪಾಪ ಮಾಡದಂತೆ ನಿನ್ನ ವಾಕ್ಯವನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ಭಕ್ತನು ಹೇಳುತ್ತಾನೆ. ನಿನ್ನ ವಾಕ್ಯವನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಪ್ರೇರೆ, ಯಾವಾಗ ನೀವು ಸುಜ್ಞಾನವನ್ನು ಮಾತಾಡ್ರಿ, ವಾಕ್ಯವನ್ನು ಮಾತಾಡ್ರಿ. ದೇವರ ವಾಕ್ಯವೇ ದೇವರ ಜ್ಞಾನ, ದೇವರ ಜ್ಞಾನವೇ ಅದು ಸುಜ್ಞಾನ, ಅದು ಒಳ್ಳೆಯ ಜ್ಞಾನ. ನಾಟ್ ಸೆನ್ಸ್ ನಾಲೆಜ್, ದ ಸ್ಪಿರಿಚುವಲ್ ನಾಲೆಜ್.
ಇಂದ್ರಿಯಗಳ ಜ್ಞಾನ ಅಲ್ಲ, ದ್ವೇಷದ ಜ್ಞಾನ ಅಲ್ಲ, ಮತ್ಸರದ ಜ್ಞಾನ ಅಲ್ಲ, ರೋಗದ ಜ್ಞಾನ ಅಲ್ಲ, ಆರೋಗ್ಯದ ಜ್ಞಾನ, ಸಮಾಧಾನ ಜ್ಞಾನ, ಕ್ಷಮಿಸುವಂಥ ಜ್ಞಾನ, ಪ್ರೀತಿಯ ಜ್ಞಾನ, ಸಂತೈಸುವಂಥ ಜ್ಞಾನ. ನಿನ್ನ ಬಳಿಗೆ ಬರುವಾಗ ಅನೇಕರಿಗೆ ಏನಾದರೂ ಒಂದು ಉತ್ತರ ಸಿಗ್ತದೆ. ಪೀಪಲ್ ವಿಲ್ ಕಮ್, ರನ್ ಅಂಡ್ ಕಮ್ ಟು ಯು. ಯು ಆರ್ ದ ಸೊಲ್ಯೂಷನ್ ಮೇಕರ್, ಯು ಆರ್ ದ ಪ್ರಾಬ್ಲಮ್ ಸಾಲ್ವರ್. ದೇವರು ನಿನ್ನನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಈ ಭೂಲೋಕದಲ್ಲಿ ಇಟ್ಟಿದ್ದಾನೆ, ತನ್ನ ಪರವಾಗಿ ನಿನ್ನ ಇಟ್ಟಿದ್ದಾನೆ. ಯು ಆರ್ ಇನ್ ದ ಪ್ಲೇಸ್ ಆಫ್ ಜೀಸಸ್. ದೇವರು ನಿನ್ನನ್ನು ಆತನ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಕ್ರಿಸ್ತನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕುಳ್ಳಿರಿಸಿದ್ದಾನೆ. ದಟ್ ಮೀನ್ಸ್ ಅ ಪ್ಲೇಸ್ ಆಫ್ ಅಥಾರಿಟಿ. ನೀನು ಕ್ರಿಸ್ತನಲ್ಲಿ ಯಾರಾಗಿದ್ದೆ ಅಂತ ದುರಾತ್ಮಗಳಿಗೆ ಗೊತ್ತು. ನೀನು ಕ್ರಿಸ್ತನಲ್ಲಿ ಯಾರಾಗಿದ್ದೆ ಅಂತ ದೇವದೂತರಿಗೆ ಗೊತ್ತು. ನೀನು ಕ್ರಿಸ್ತನಲ್ಲಿ ಯಾರಾಗಿದ್ದೆ ಅಂತ ನರಕಕ್ಕೆ ಗೊತ್ತು. ನೀನು ಕ್ರಿಸ್ತನಲ್ಲಿ ಯಾರಿದೆ ಅಂತ ಪರಲೋಕಕ್ಕೆ ಗೊತ್ತು. ನೀನು ಕ್ರಿಸ್ತನಲ್ಲಿ ಯಾರಾಗಿದೆ ಅಂತ ದೇವರಿಗೆ ಗೊತ್ತು, ಯೇಸುವಿಗೆ ಗೊತ್ತು, ಪವಿತ್ರಾತ್ಮನಿಗೆ ಗೊತ್ತು. ಆದರೆ ಸೈತಾನ ಬಯಸ್ತಾನೆ ನಿನಗೆ ಮಾತ್ರ ಗೊತ್ತಾಗಬಾರದು. ನಿನಗೆ ಯಾವಾಗ ಗೊತ್ತಾಗುತ್ತದೆ ನೀನು ಅದರಲ್ಲಿ ಜೀವಿಸ್ತಿ. ಯಾವಾಗ ನೀನು ಜೀವಿಸ್ತಿ ಅವುಗಳ ಸುಳ್ಳುಗಳು ನಿಮ್ಮ ಜೀವಿತದಲ್ಲಿ ಫಲಿಸುವುದಿಲ್ಲ. ಕೇವಲ ದೇವರ ವಾಕ್ಯ ಮಾತ್ರ ನಿಮ್ಮಲ್ಲಿ ಫ್ರೂಟ್ ಕೊಡ್ತದೆ, ಫಲಿಸ್ತದೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ನೀತಿವಂತನ ಬಾಯಲ್ಲಿ ಸುಜ್ಞಾನ ಇರುವುದು, ಅವನ ನಾಲಿಗೆ ನ್ಯಾಯವನ್ನೇ ಹೇಳುವುದು. ಪ್ರೈಸ್ ಗಾಡ್. ದೇವರ ಧರ್ಮೋಪದೇಶವು ಅವನ ಹೃದಯದಲ್ಲಿ ಇರುವುದರಿಂದ ಅವನು ಜಾರುವುದಿಲ್ಲ. ಎನಿ ಪ್ರಾಬ್ಲಮ್ ಕಮ್ಸ್, ಯು ವಿಲ್ ಸ್ಪೀಕ್ ಸೊಲ್ಯೂಷನ್. ನಿನ್ನ ದೇಹದಲ್ಲಿ ಏನೇ ಸಿಂಪ್ಟಮ್ಸ್ಗಳು ಬಂದರೆ ಇಮಿಡಿಯೇಟ್ಲಿ ಹೇಳ್ತೀನಿ, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಗಾಯಗಳಿಂದ ನನಗೆ ಗುಣವಾಯಿತು. ಐ ಆಮ್ ಹೀಲ್ಡ್. I'm walking in divine health. I refuse to be sick. Sickness, I reject you in the name of Jesus. ನೀನು ರೋಗವನ್ನು ಮಾತಾಡುವುದಿಲ್ಲ, ಆರೋಗ್ಯವನ್ನು ಮಾತಾಡುತ್ತಿ. ನೀನು ಕೊರತೆಯನ್ನು ಮಾತಾಡುವುದಿಲ್ಲ, ಸಮೃದ್ಧಿಯನ್ನು ಮಾತಾಡುತ್ತಿ. ನೀನು ಬಲಹೀನತೆಯನ್ನು ಮಾತಾಡುವುದಿಲ್ಲ, ಬಲವನ್ನು ಮಾತಾಡುತ್ತಿ. ನೀತಿವಂತನ ನಾಲಿಗೆಯು ಸುಜ್ಞಾನವನ್ನು ಮಾತಾಡುವುದು. ನೀನು ಭೂಲೋಕದ ಮಾತುಗಳನ್ನು ಮಾತಾಡುವುದಿಲ್ಲ, ಪರಲೋಕದ ಮಾತುಗಳನ್ನು ಮಾತಾಡುತ್ತಿ. ಭೂಲೋಕದವರು ಭೂಲೋಕದ ಮಾತುಗಳನ್ನು ಮಾತಾಡ್ತಾರೆ. ಸ್ವಾಮಿ ಹೇಳಿದ, ಪರಲೋಕದ ಮಾತುಗಳನ್ನು ಮಾತಾಡುತ್ತಾರೆ. ನೀವು ಭೂಲೋಕದಲ್ಲಿದ್ದರೂ ನೀವು ಲೋಕದವರಲ್ಲ, ನೀವು ಪರಲೋಕ ಸಂಸ್ಥಾನದವರು. ಯೇಸು ಹೇಳಿದ 8-23 ವಚನ ಯೋಹಾನ ಸುವಾರ್ತೆಯಲ್ಲಿ ಹೇಳಿದ, ನಾನು ಲೋಕದಲ್ಲಿ ಇದ್ದರೂ ನಾನು ಲೋಕದವನಲ್ಲ. ನೀವು ಕೆಳಗಿನವರು, ನಾನು ಮೇಲಿನವರು. ನೀವು ಲೋಕದವರು, ನಾನು ಪರಲೋಕದವನು. ಪ್ರೇರೆ, ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ಪರಲೋಕ ಸಂಸ್ಥಾನದವನು. ನೀವಂತೂ ಪರಲೋಕ ಸಂಸ್ಥಾನದವರಾಗಿದ್ದೀರಿ. ಯುವರ್ ಸಿಟಿಸನ್ಶಿಪ್ ಇಸ್ ಇನ್ ಹೆವನ್. ಯು ಆರ್ ದ ಬಾಡಿ ಆಫ್ ಕ್ರೈಸ್ಟ್. ನೀವು ಕ್ರಿಸ್ತನ ದೇಹ, ನೀವು ಕ್ರಿಸ್ತನ ಅಂಗವಾಗಿದ್ದೀರಿ. ಇದನ್ನು ಯಾವಾಗಲೂ ನೀವು ಮೆಡಿಟೇಟ್ ಮಾಡಿರಿ. ನೀತಿವಂತನ ಬಾಯಿ ಸುಜ್ಞಾನವನ್ನು ಮಾತಾಡುವುದು, ಒಳ್ಳೆಯ ಜ್ಞಾನವನ್ನು ಮಾತಾಡುವುದು. ನನ್ನ ಜನರು ನಾಶವಾಗ್ತಾ ಇದ್ದಾರೆ ನನ್ನ ಜ್ಞಾನವಿಲ್ಲದೆ. ಮೈ ಪೀಪಲ್ ಆರ್ ಡಿಸ್ಟ್ರಾಯ್ಡ್ ಬಿಕಾಸ್ ಲ್ಯಾಕ್ ಆಫ್ ನಾಲೆಡ್ಜ್. ಪ್ರೇಸ್ ಗಾಡ್. ನನ್ನ ಜ್ಞಾನ ಇಲ್ಲದೆ ಅವರು ನಾಶವಾಗ್ತಾ ಇದ್ದಾರೆ. ದೇ ಆರ್ ಸಫರ್. ಅನೇಕರು ಸಫರ್ ಆಗ್ತಾ ಇದ್ದಾರೆ. ಪ್ರೇರೆ, ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿದೆ, ದೇವರ ವಾಕ್ಯ ನಿಮ್ಮ ಬಾಯಲ್ಲಿದೆ. ಅದು ಯಾವಾಗಲೂ ನಿಮ್ಮ ಬಾಯಲ್ಲಿ ತಪ್ಪದಿರಲಿ. ಎನಿ ಕ್ವಶನ್ ಕಮ್ಸ್, ಸ್ಪೀಕ್ ಗಾಡ್ಸ್ ವರ್ಡ್. ಯಾಕಂದರೆ ನಿಮ್ಮ ನಾಲಿಗೆಯಲ್ಲಿ ಜೀವ ಇದೆ, ಮರಣ ಇದೆ. ಡೆತ್ ಆ್ಯಂಡ್ ಲೈಫ್ ಆರ್ ಇನ್ ದ ಪವರ್ ಆಫ್ ಯುವರ್ ಟಂಗ್. ಪವರ್ ಆಫ್ ಸೈಟನ್ ಅಂತ ಹೇಳುವುದಿಲ್ಲ, ಪವರ್ ಆಫ್ ಯುವರ್ ಟಂಗ್. ಪವರ್ ಸೈತಾನಲ್ಲಿದೆ ಅಂತ ಹೇಳುವುದಿಲ್ಲ, ಪವರ್ ನಿಮ್ಮ ನಾಲಿಗೆಯಲ್ಲಿದೆ. ದೇರ್ ಇಸ್ ಪವರ್ ಇನ್ ಯುವರ್ ವರ್ಡ್. ದೇವರ ರಾಜ್ಯವು ಕೇವಲ ಮಾತಿನಲ್ಲಿಲ್ಲ, ದೇವರ ರಾಜ್ಯವು ಶಕ್ತಿಯಲ್ಲಿದೆ. ನೀವು ಯಾವ ರಾಜ್ಯದಲ್ಲಿ ಹುಟ್ಟಿದ್ದೀರಿ, ನೀವು ವಾಕ್ಯವನ್ನು ಮಾತಾಡುವಾಗ ನೀವು ಶಕ್ತಿಯನ್ನು ಬಿಡುಗಡೆ ಮಾಡುತ್ತೀರಿ. ನಿಮ್ಮ ಮಾತುಗಳು ರೆಲ್ಮ್ ಆಫ್ ದ ಸ್ಪಿರಿಟಲ್ಲಿ ನಿಲ್ತವೆ. ನಿಮ್ಮ ಮಾತುಗಳು ಎಲ್ಲೋ ಒಂದು ಮೂಲೆಯಲ್ಲಿ ನಿಲ್ತವೆ. ಆ ಮಾತುಗಳು ನಿಮಗೆ ವೆಯ್ಟ್ ಮಾಡುತ್ತವೆ. ನೀವು ಇವತ್ತು ಏನು ಮಾತಾಡಿದ್ದೀರಿ ಅದು ನಿಮ್ಮ ಮುಂದೆ ಬಂದು ನಿಲ್ತದೆ. ನೀವೇನು ಮಾತಾಡಿದ್ದೀರಿ, ನಕಾರಾತ್ಮಕ ಮಾತುಗಳು ನಿಮ್ಮ ಮುಂದೆ
ನಿಲ್ತವೆ. ಅದು ರೆಲ್ಮ್ ಆಫ್ ದ ಸ್ಪಿರಿಟಲ್ಲಿ ನಿಲ್ತವೆ. ದಿರ್ ಇಸ್ ಅ ಸ್ಪಿರಿಚುವಲ್ ಕನೆಕ್ಷನ್ ಫಾರ್ ಯುವರ್ ವರ್ಡ್. ಸುಮ್ಮನೆ ಏನೇನೋ ಮಾತಾಡಬೇಡ್ರಿ. ನೀವು ಮಾತಾಡುವ ಪ್ರತಿಯೊಂದು ಮಾತನ್ನು ಲೆಕ್ಕ ಕೊಡಲಿಕ್ಕಿದೆ. ಈ ಸ್ವಾಮಿ ಹೇಳಿದ, ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತು ನ್ಯಾಯ ವಿಚಾರದಲ್ಲಿ ಕೇಳಲ್ಪಡುತ್ತದೆ. ದೇವರ ಸನ್ನಿಧಾನದಲ್ಲಿ ನ್ಯಾಯ ವಿಚಾರಣೆಗೆ ನಿಲ್ಲುತ್ತಿರುವಾಗ ಪ್ರತಿಯೊಂದು ನಿನ್ನ ಮಾತುಗಳು ನಿನ್ನ ಮುಂದೆ ನಿಲ್ತವೆ. ಒಂದು ವೇಳೆ ನೀನು ಅಂತಹ ಮಾತುಗಳನ್ನು ಮಾತಾಡಿದರೆ ರಿಪೆಂಟ್, ಪಶ್ಚಾತ್ತಾಪಡು, and nullify that wrong word. Speak right word. ನೀನು ನಿನ್ನ ಮನೆಗೆ ಸರಿಯಾದ ಮಾತುಗಳು ಮಾತಾಡು. ನಿನಗೆ ಮದುವೆ ಆಗಿದೆಯೋ ನಿನ್ನ ಹೆಂಡತಿಯ ಬಗ್ಗೆ ಒಳ್ಳೆಯ ಮಾತುಗಳನ್ನು ಮಾತಾಡು. ನಿನ್ನ ಮಕ್ಕಳ ಬಗ್ಗೆ ಒಳ್ಳೆಯದನ್ನು ಮಾತಾಡು. ನಿನ್ನ ಮಾತುಗಳು ಅವರ ಮೇಲೆ ನಿಲ್ಲುತ್ತವೆ. ನಿನ್ನ ಮಕ್ಕಳ ಮೇಲೆ ನಿನ್ನ ಮಾತುಗಳು ನಿಲ್ಲುತ್ತವೆ. ನಿನ್ನ ಸಭೆಯ ಮೇಲೆ ನಿನ್ನ ಮಾತುಗಳು ನಿಲ್ಲುತ್ತವೆ. ನಿನ್ನ ಕುಟುಂಬದ ಮೇಲೆ ನಿನ್ನ ಮಾತುಗಳು ನಿಲ್ಲುತ್ತವೆ. ಪ್ರೈಸ್ ಗಾಡ್. ನಿನ್ನ ಮಾತುಗಳು ನಿನ್ನನ್ನು ಹಿಂಬಾಲಿಸ್ತವೆ. ನಿನ್ನ ಮಾತುಗೋಸ್ಕರ ದೇವದೂತರು ಕಾಯ್ತಾ ಇದ್ದಾರೆ. ನಿನ್ನ ಮಾತುಗಳಿಗೋಸ್ಕರ ಸೈತಾನು ಕಾಯ್ತಾ ಇದ್ದಾನೆ. ಎವ್ರಿ ಟೈಮ್ ನೀವು ಬೈ ಫೇತಲ್ಲಿ ಏನು ಮಾತಾಡುತ್ತೀರಿ, ದೇವದೂತರು ನಿಮ್ಮ ಮಾತುಗಳನ್ನು ಬ್ಯಾಕಪ್ ಮಾಡುತ್ತಾರೆ, ಫಾಲೋ ಮಾಡುತ್ತಾರೆ. ನಿಮ್ಮ ಮಾತುಗಳಿಗೆ ಪರಲೋಕವು ಬ್ಯಾಕಪ್ ಮಾಡುತ್ತದೆ. ಸುಮ್ಮನೆಲ್ಲ ನೀವು ಯಾವಾಗ ವಾಕ್ಯವನ್ನು ಮಾತಾಡುತ್ತೀರಿ. ನೀತಿವಂತರ ನಾಲಿಗೆಯು ಸುಜ್ಞಾನವನ್ನು ನೀತಿವಂತರ ಬಾಯಿ ಸುಜ್ಞಾನವನ್ನು ನುಡಿಯುವುದು, ಅವರ ನಾಲಿಗೆ ನ್ಯಾಯವನ್ನು ಆಡುವುದು. ದೇವರ ಧರ್ಮೋಪದೇಶವು ಅವರ ಹೃದಯದಲ್ಲಿ, ವಾಕ್ಯ ಅವರ ಹೃದಯದಲ್ಲಿ ಇದ್ದ ಕಾರಣ ಅವರು ಜಾರುವುದಿಲ್ಲ. ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮ ಹೃದಯದಲ್ಲಿ ವಾಸ ಮಾಡಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಬುದ್ಧಿ ಹೇಳ್ರಿ, ಉಪದೇಶ ಮಾಡ್ರಿ. ಕರ್ತನ ಕೃಪೆಯನ್ನು ನೆನೆಸಿಕೊಂಡವರಾಗಿ ಸಂಗೀತಗಳಿಂದಲೂ ಕೀರ್ತನೆಗಳಿಂದಲೂ ಆತ್ಮಸಂಬಂಧವಾದ ಹಾಡುಗಳಿಂದಲೂ ದೇವರಿಗೆ ಗಾನ ಮಾಡ್ರಿ. ನಿಮ್ಮ ಹೃದಯದಲ್ಲಿ ಗಾನ ಮಾಡ್ರಿ ಅಂತ ಹೇಳ್ತೇವೆ. ಮೇಕ್ ಮೆಲೋಡಿ ಇನ್ ಯೋರ್ ಹಾರ್ಟ್. ಪ್ರೈಸ್ ಗಾಡ್. ಗಾನ ಮಾಡ್ರಿ. ನೀವು ಯಾವಾಗ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಇಡ್ತೀರಿ, ನಿಮ್ಮ ಒಳಗಿಂದ ನೂತನ ಗೀತೆಗಳು ಹುಟ್ಟುತ್ತವೆ, ನೂತನ ಹಾಡುಗಳು ಹುಟ್ಟುತ್ತವೆ, ಹೊಸ ಸಂಗೀತಗಳು ಹುಟ್ಟುತ್ತವೆ, ಆತ್ಮ ಸಂಬಂಧವಾದ ಗೀತೆಗಳು ನಿಮ್ಮ ಒಳಗಿಂದ ಹುಟ್ಟುತ್ತವೆ. ಪ್ರೇರೆ, ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ. ಯಾರು ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಿ, ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ, ಇದು ನಿಮ್ಮ ಸಮಯ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ಓಕೆ, ಆಗ ನೀವು ನಿತ್ಯ ಜೀವನ ಹೊಂದುತ್ತೀರಿ. ನೀವು ದೇವರ ಮಕ್ಕಳಾಗುತ್ತೀರಿ. ಓಕೆ, ನಿಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ. ಪವಿತ್ರ ಆತ್ಮನ ವರವನ್ನು ಹೊಂದುತ್ತೀರಿ. ನೀತಿ ಎಂಬ ವರವನ್ನು ಹೊಂದುತ್ತೀರಿ. ನೀವು ಯೇಸುವನ್ನು ಅಂಗೀಕಾರ ಮಾಡಿದಾಗ 3 ಸಂಗತಿಗಳನ್ನು ಹೊಂದುತ್ತೀರಿ. ನಂಬರ್ 1, ನಿತ್ಯ ಜೀವವನ್ನು ಹೊಂದುತ್ತೀರಿ, ಅದು ವರ. ನಂಬರ್ 2, ನೀತಿ ಎಂಬ ವರವನ್ನು ಹೊಂದುತ್ತೀರಿ. ನಂಬರ್ 3, ಪವಿತ್ರಾತ್ಮನ ವರವನ್ನು ಹೊಂದುತ್ತೀರಿ. ಈ 3 ಸಂಗತಿಗಳು ದೇವರು ನಿಮಗೆ ಕ್ರಿಸ್ತನನ್ನು ನಂಬಿದಾಗ ಕೊಡುವಂಥ ವರಗಳು. ಮೂಮೆಂಟ್ ಯು ಅಕ್ಸೆಪ್ಟ್ ಅಂಡ್ ಬಿಲೀವ್ ದ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್, ನೀವು ನಂಬಿದವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ನಂಬಿದವನು ನೀತಿಯನ್ನು ಹೊಂದುತ್ತಾನಲ್ಲ, ಹೊಂದಿದ್ದಾನೆ. ನಂಬಿದವನು ಪವಿತ್ರಾತ್ಮನ ವರವನ್ನು ಕೂಡ ಹೊಂದಿದ್ದಾನೆ. ನನ್ನ ನಂಬೋರ ಹೊಟ್ಟೆಯ ಒಳಗಿಂದ ಈಗ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ಶಾಸ್ತ್ರದಲ್ಲಿ ಬರೆದ ಪ್ರಕಾರ ನನ್ನನ್ನು ನಂಬುವರ ಹೊಟ್ಟೆ ಒಳಗಿಂದ, ಯೇಸು ಸ್ವಾಮಿ ಹೇಳಿದ, ನಿಮ್ಮ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ಓಕೆ, ಅದರಿಂದ ನಾನು ನಿಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸ್ತೇನೆ. ಇಷ್ಟವರೆಗೆ ನೀವು ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್, ವಿಲ್ ಲೀಡ್ ಯು ಇನ್ ಪ್ರೇಯರ್. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ವಿ ಬಿಲೀವ್ ದ ಇಟರ್ನಲ್ ಲೈಫ್. ನೀತಿ ಎಂಬ ವರವನ್ನು ಹೊಂದಿದ್ದೇವೆ, ಪವಿತ್ರಾತ್ಮನ ವರವನ್ನು ಹೊಂದಿದ್ದೇವೆ. ವಿ ಬಿಲೀವ್ ಅ ಗಾಡ್. ವಿ ಥ್ಯಾಂಕ್ ಯು. ನಮ್ಮ ನಾಲಿಗೆಯು ಯಾವಾಗಲೂ ಸುಜ್ಞಾನವನ್ನು ನುಡಿಯುವುದು, ಆರೋಗ್ಯವನ್ನು ಮಾತಾಡುವುದು, ಪರಿಹಾರವನ್ನು ಮಾತಾಡುವುದು. ನಮ್ಮ ನಾಲಿಗೆಯು ನ್ಯಾಯವನ್ನು ಹೇಳುವುದು. ಥ್ಯಾಂಕ್ ಯು ಲಾರ್ಡ್. ನಿನ್ನ ವಾಕ್ಯವು ನಮ್ಮ ಹೃದಯದಲ್ಲಿ ಇರುವುದರಿಂದ ನಾವು ಜಾರುವುದೇ ಇಲ್ಲ, ನಾವು ತಪ್ಪಿ ಹೋಗುವುದೇ ಇಲ್ಲ.
Thank you, Father. We give praise you, Master. We honor you, Lord. We give praise you. Thank you, Lord. ಯಾರೆಲ್ಲ ಅಂಗೀಕಾರ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಲಿ. ಥ್ಯಾಂಕ್ ಯು ಲಾರ್ಡ್. ಅವ್ರು ಪ್ರೊಟೆಕ್ಟ್ ಆಗಲಿ, ಕೆಡುಕನ ಕೈಯಿಂದ ಅವ್ರನ್ನ ತಪ್ಪಿಸಿ ಕಾಪಾಡು. ಅವರ ದೇಹದ ಎಲ್ಲ ಅಂಗಗಳು ನಾರ್ಮಲ್ ಆಗಿ ಕೆಲಸ ಮಾಡಲಿ. ವಿ ಸ್ಪೀಕ್ ಹೀಲಿಂಗ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ನೀವು ವೀಕ್ಷಿಸಿರಿ. 7:30ರಿಂದ 8 ಗಂಟೆಗೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಉಡುಪಿ, ಪಾಸ್ಟರ್ ರೋಷನ್ ಲೋಬೋ. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ. ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ. ಇನ್ ಜೀಸಸ್ ನೇಮ್, ಆಮೆನ್, ಆಮೆನ್. ಓಕೆ, ವೆಬ್ಸೈಟ್ ಇದೆ wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ 4 ಭಾಷೆಯಲ್ಲಿ ಅರಿಕೆ ಸಿಗ್ತದೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಪ್ರತಿದಿನ ಸಂಜೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. 7 ಗಂಟೆಯಿಂದ 8 ಗಂಟೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಪೇಜ್ ಇದೆ, ಫೇಸ್ಬುಕ್ ಪೇಜ್. ನೀವು ಲೈಕ್ ಮಾಡಿದ್ರೆ ಪೇಜನ್ನು ಲೈಕ್ ಮಾಡಿರಿ. ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಯು ಆರ್ ಬ್ಲೆಸ್. Amen.